ಪರಿಶುದ್ಧಾತ್ಮನೇ ಅಪ್ಪ, ನಿನ್ನ ಜನರಲ್ಲಿನವಲ್ಲವೋ ಅಪ್ಪ, ನೆಲೆಸುವಂತ ಭಾಗ್ಯ, ಕೊಂಡಾಡುವಂತ ಭಾಗ್ಯ, ಆತನ ಸನ್ನಿಧಾನದಲ್ಲಿ ಆತನು ನಮಗಾಗಿ ಕೊಟ್ಟಿರುವಾಗ ನಾವು ಆತನನ್ನು ನಮ್ಮ ಬಾಯಿಗಳಿಂದ, ಸ್ತೋತ್ರಗಳಿಂದ, ಹಾಲೆಲೂಯ, ಘನತೆಯಿಂದ ಅರ್ಹನಾಗಿರುವ ಆತನಿಗೆ ನಮ್ಮ ಬಾಯಿಗಳಿಂದ ಸ್ತೋತ್ರವನ್ನು ಬಾಯಿಗಳನ್ನು ತೆರೆದು ಹೇಳುವವರಾಗುವ ಸ್ತೋತ್ರಕ್ಕೆ ಪರಿಶುದ್ಧನೇ ಸ್ತೋತ್ರ, ಅಗಮ್ಯವುಳ್ಳ ಆತನಿಗೆ ಸ್ತೋತ್ರಕ್ಕೆ ಮಹಿಮೆಯ ಅರಸನಾಗಿರುವ ಆತನಿಗೆ ಸ್ತೋತ್ರಕ್ಕೆ ದೇವರುಗಳ ಮಧ್ಯದಲ್ಲಿ ಇಳಿದು ಬರುವ ಆತನಿಗೆ ಸ್ತೋತ್ರಪ್ಪ, ನಮ್ಮ ಮಧ್ಯದಲ್ಲಿ ವಾಸಿಸುವ ಆತನಿಗೆ ಸ್ತೋತ್ರಕ್ಕೆ ನಮ್ಮನ್ನು ಆಶ್ರಯಿಸುವ ಆತನಿಗೆ ಸ್ತೋತ್ರಪ್ಪ, ಆಶ್ರಯಗಿರಿಯಾಗಿರುವ ಆತನಿಗೆ ಸ್ತೋತ್ರಕ್ಕೆ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಕರಗಳನ್ನು ತಟ್ಟುತ್ತಾ ಕರಗಳನ್ನು ತಟ್ಟುತ್ತಾ ಪರಿಶುದ್ಧಾತ್ಮನಿಗೆ ಸ್ತೋತ್ರಕ್ಕೆ ಆರಾಧನೆ ಆರಾಧಿಸುವ ಅಂತ್ಯದವರೆಗೂ ಏಕ ರೀತಿಯಲ್ಲಿ ಸಹಾಯಕನಾಗಿ ನಿಂತು ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರಕ್ಕೆ ಹಾಲೆಲೂಯ ಹಾಲೆಲೂಯ. ನನಗೆ ಕರ್ತನ ಸನ್ನಿಧಾನದಲ್ಲಿ ಕೊಂಡಾಟವು ಅದರಲ್ಲಿ ಸಿಗುವುದಿಲ್ಲ, ಎಲ್ಲಿಯಾದರೂ ಸಿಗ್ತದ? ಆಗಿರುವಾಗ ಆತನ ಸನ್ನಿಧಾನದಲ್ಲಿ ಕುಣಿದಾಡುತ್ತಾ ನಲಿದಾಡುತ್ತಾ ಹಾಡುಗಳನ್ನು ನಮ್ಮ ಸ್ವರಗಳಲ್ಲಿ ಎತ್ತಿ ಉಳಿದ ವಿಷಯಗಳಿಗೆ ನಮ್ಮ ಸ್ವರ ಹೇಗೆ ಎಲಾಟ್ ಆಗ್ತದ ಈ ವಿಷಯ ಹಾಲೆಲೂಯ. ನಮ್ಮ ಕರ್ತನ ಸ್ತುತಿಸುವಾಗ ಡೌನ್ ಆಗಿರದೆ ಹೆಚ್ಚಾದ ಸ್ವರದಲ್ಲಿ ನಮ್ಮ ಕರ್ತನನ್ನು ಕೊಂಡಾಡುವವರಾಗುವ ಕೊಂಡಾಡ್ತವೆ ನನ್ನ ಕರ್ತನ ಸನ್ನಿಧಾನದಲ್ಲಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಎಂಬ ಹಾಡನ್ನು ಹಾಡಿ ನಮ್ಮ ದೇವರನ್ನು ಮಹಿಮೆಪಡಿಸುವವರಾಗುವ ಕರಗಳನ್ನು ತಟ್ಟುತ್ತಾ ಹಾಲೆಲೂಯ ಸಂತೋಷದಿಂದ
Hallelujah.
close your eyes for a couple of minutes. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. We ask the Holy Spirit to speak to us. Let's everyone pray. Let's pray that the Holy Spirit will speak to us. ಪರಿಶುದ್ಧಾತ್ಮನು ನಮ್ಮೆಲ್ಲರೊಂದಿಗೆ ಮಾತನಾಡಲಿಕ್ಕೆ ನಮ್ಮ ಮನಸ್ಸುಗಳನ್ನು ನಾವು ಧೈರ್ಯ ಮಾಡುತ್ತಾ ಸಿದ್ಧಪಡಿಸಿಕೊಳ್ಳುವವರಾಗುವ. Spirit of God, you have your way. ಪರಿಶುದ್ಧಾತ್ಮನೇ, ನಿನ್ನ ಹಾದಿ ನಮ್ಮಲ್ಲಿದೆ. You touch us. ನೀನು ನಮ್ಮನ್ನು ಮುಟ್ಟುವ ಆತನ. You speak to us. ನೀನು ನಮ್ಮೊಂದಿಗೆ ಮಾತನಾಡುವ ಆತನ. Holy Spirit, God, we give you all. ಪರಿಶುದ್ಧಾತ್ಮನೇ, ನಮ್ಮೆಲ್ಲರನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಳ್ಳುತ್ತೇವೆ. Lord, I pray every soul be touched by you. ಪರಿಶುದ್ಧಾತ್ಮನೇ, ಪ್ರತಿಯೊಂದು ಆತ್ಮವು ನೀನು ಮುಟ್ಟುವ ಆತನಾಗು. Fill everybody with your presence. ನಿನ್ನ ಆತ್ಮನಿಂದ ಪ್ರತಿಯೊಂದು ತಂದೆ ಇಲ್ಲಿರುವ ಆತ್ಮಗಳನ್ನು ನೀನು ಆವರಿಸುವ ಆತನಾಗು. Thank you. In the name of Jesus we pray. ಸ್ತೋತ್ರ ತಂದೆ, ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. Amen. ಆಮೆನ್. Today we are celebrating Christmas. ಇವತ್ತು ನಾವು ಕ್ರಿಸ್ತನ ಹಬ್ಬವನ್ನು ಆಚರಿಸುತ್ತಿದ್ದೇವೆ. Let's see from where Christmas started. ನಾವು ನೋಡುವ ಎಲ್ಲಿಂದ ಕ್ರಿಸ್ಮಸ್ ಆರಂಭವಾಯಿತೆಂಬುದಾಗಿ. When Christmas started? ಯಾವಾಗ ಕ್ರಿಸ್ಮಸ್ ಆರಂಭವಾಯಿತು? One answer for me. ಯಾರಾದರೂ ಹೇಳಬಹುದಾ? One answer. ಒಂದು ಉತ್ತರ. Yes, but when it started? ಅದು ಯಾವಾಗ ಪ್ರಾರಂಭವಾಯಿತು ಎಂಬುದಾಗಿ ಹೇಳುವವರಾಗಿದ್ದೀರಿ ಯಾರಾದರೂ? When he says 20th December. ಎಲ್ಲ ಜನರು ಕೆಲವರು ಹೇಳ್ತಾರೆ 25ನೇ ಡಿಸೆಂಬರ್ ಅಂತಂದು. Maybe 2000 years back. ಒಂದು 2000 ವರ್ಷಗಳ ಹಿಂದೆ. But let's see when the Christmas started. ಆದರೆ ನಾವು ನೋಡುವವರಾಗುವ ಯಾವಾಗ ಕ್ರಿಸ್ತನ ಜನನ ಪ್ರಾರಂಭವಾಯಿತೆಂಬುದಾಗಿ. We have to see through the eyes of God. ನಾವು ಕರ್ತನ ಕಣ್ಣುಗಳಿಂದ, ಆತ್ಮನ ಕಣ್ಣುಗಳಿಂದ ನಾವು ನೋಡುವವರಾಗಬೇಕು. Everything that we see, we have to see through the eyes of God. ನಾವು ಯಾವುದನ್ನೆಲ್ಲ ನೋಡುತ್ತೇವೋ ಅದನ್ನೆಲ್ಲವನ್ನು ಕರ್ತನು ಆತ್ಮನ ಕಣ್ಣುಗಳುಳ್ಳವರಾಗಿ ನಾವು ನೋಡುವವರಾಗಬೇಕು. Amen. Amen. We'll make a small prayer. Okay, don't close your eyes. Keep your eyes open. Make a small prayer. ನಾವು ಒಂದು ಸಣ್ಣದಾದ ಪ್ರಾರ್ಥನೆಯನ್ನು ಮಾಡುವವರಾಗುವ. ನಿಮ್ಮ ಕಣ್ಣುಗಳನ್ನು ತೆರೆದಿಟ್ಟು ಈ ಪ್ರಾರ್ಥನೆಯನ್ನು ಮಾಡುವ. Lord, I want to see everything through your eyes. ಕರ್ತನೇ, ನಾನು ಎಲ್ಲವನ್ನು ನಿನ್ನ ಆತ್ಮನ ಕಣ್ಣುಗಳಿಂದ ನೋಡುವವರಾಗಬೇಕು. Repeat the prayer after sister. ನಾನು ಹೇಳಿದರೆ ನೀವು ಪುನರಾವರ್ತನೆ ಮಾಡುವವರಾಗಿ. ಕರ್ತನೇ, ನಾನು ನೋಡುವುದೆಲ್ಲ ನಿನ್ನ ಆತ್ಮನ ಕಣ್ಣುಳ್ಳವರಾಗಿ ನೋಡುವವರಾಗಬೇಕು. So let's see from where Christmas started. ಈಗ ನಾವು ನೋಡುವವರಾಗುವ ಎಲ್ಲಿಂದ ಕ್ರಿಸ್ಮಸ್ ಎಂಬುದು ಪ್ರಾರಂಭವಾಯಿತೆಂಬುದಾಗಿ. I want you all to turn your Bibles to Psalms chapter 2. ಎಲ್ಲರೂ ಕೀರ್ತನೆ 2ನೇ ಅಧ್ಯಾಯಕ್ಕೆ ನಿಮ್ಮ ಕಣ್ಣುಗಳನ್ನು ಹಾಯಿಸಬೇಕಾಗಿ ನಾನು Let's open our Bibles to Psalms chapter 2. ಕೀರ್ತನೆ 2. Okay, I'll give the words. Thank you, Lord. Psalms chapter 2, verse 7. ಕೀರ್ತನೆ 2 7ನೇ ಅಧ್ಯಾಯ ಹೀಗೆ ಹೇಳುತ್ತದೆ. Let's read it in Kannada. We will read it and then I will read it. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. Amen. Hallelujah. Christmas did not start on the earth. ಕ್ರಿಸ್ಮಸ್ ಎಂಬುದು ಭೂಮಿಯಲ್ಲಿ ಪ್ರಾರಂಭವಾದದಲ್ಲ. Christmas started in heaven. ಕ್ರಿಸ್ಮಸ್ ಎಂಬುದು ಪ್ರಾರಂಭವಾದದ್ದು ಪರಲೋಕದಲ್ಲಿ. Amen. Amen. Hallelujah. Hallelujah. Christmas did not start on earth, it started in heaven. ಕ್ರಿಸ್ಮಸ್ ಎಂಬುದು ಭೂಮಿಯಲ್ಲಿ ಪ್ರಾರಂಭವಾದದಲ್ಲ, ಅದು ಪರಲೋಕದಲ್ಲಿ ಪ್ರಾರಂಭವಾದದ್ದು. Christmas did not start in the time, it started in eternity. ಅದು ಈ ಟೈಮ್ನಲ್ಲಿ ಸ್ಟಾರ್ಟ್ ಆದದಂತದಲ್ಲ, ಅದು ನಿತ್ಯತ್ವದಿಂದ ಪ್ರಾರಂಭವಾದದ್ದು. Amen. It did not start in Samaya, it started in eternity. ಈ ಒಂದು Eternity.
ನಿತ್ಯತ್ವದಿಂದಲೂ ಪ್ರಾರಂಭವಾದಂಥದ್ದು ಕ್ರಿಸ್ಮಸ್ ಎಂಬುದಾಗಿ. Hallelujah. Hallelujah. But we are celebrating the birth of Jesus. ಆದರೆ ನಾವು ಕ್ರಿಸ್ತನ ಜನನವನ್ನು ಆಚರಿಸುತ್ತೇವೆ. It was planned in heaven. ಅದು ಪರಲೋಕದಲ್ಲಿ ನೇಮಕವಾಗಿ. It was not a plan of any man. ಅದು ಯಾವುದೋ ಮನುಷ್ಯನ ನೇಮಕವಲ್ಲ. It was not a plan of Joseph and Mary. ಅದೊಂದು ಯೋಸೇಫನಾಗಲಿ ಮರಿಯಳಾಗಲಿ ಅದು ನೇಮಕವಲ್ಲ. It was a plan of Heavenly Father. ಅದು ಕರ್ತನಾದ ಪರಲೋಕ ತಂದೆ ಅದು ನೇಮಕವಾಗಿತ್ತು. Amen. Hallelujah. God planned the birth of Jesus. ಆತನು ಕರ್ತನ ಯೇಸು ಕ್ರಿಸ್ತನ ಜನನವನ್ನು ಆತನ ನೇಮಕ ಮಾಡಲು ಆತನಾಗಿದ್ದಾನೆ. God wanted to show His love. ತಂದೆಯಾದ ದೇವರು ತನ್ನ ಪ್ರೀತಿಯನ್ನು ತೋರ್ಪಡಿಸಿದರು. Okay, it was only possible through Lord Jesus Christ. ಆ ಪ್ರೀತಿಯನ್ನು ತೋರ್ಪಡಿಸಲಿಕ್ಕೆ ಸಾಧ್ಯವಾದ ನೇಮಕ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯವಾಗಿದೆ. A human cannot display the love of God. ಆ ಮನುಷ್ಯನೊಬ್ಬನು ಕರ್ತನ ಪ್ರೀತಿಯನ್ನು ಇಂಟರ್ಪ್ರೆಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. Only God can display His love. ದೇವರು ಮಾತ್ರ ತನ್ನ ಪ್ರೀತಿಯನ್ನು ತನ್ನ ಜನರಿಗೆ ಉದಾರವಾಗಿ ಕೊಡಲು ಸಾಧ್ಯವಾಗುತ್ತದೆ. We don't know what love is. ನಮಗೆ ಗೊತ್ತಿಲ್ಲ ಪ್ರೀತಿ ಅಂದರೆ ಏನೆಂಬುದಾಗಿ. You know, when someone loves us, we love them. ಯಾರಾದರೂ ನಮ್ಮನ್ನು ಪ್ರೀತಿ ಮಾಡುವುದಾದರೆ ಮಾತ್ರ ನಾವು ಅವರನ್ನು ಪ್ರೀತಿ ಮಾಡುತ್ತೇವೆ. If someone speaks bad about us, we will hate them. ಯಾರಾದರೂ ನಮ್ಮ ಬಗ್ಗೆ ತಪ್ಪು ಮಾತಾಡ್ತಾರೆ, ಬೇಡದು ಮಾತನಾಡಿದರೆ ನಾವು ಕೂಡ ಇಂದ ಹಾಗೆ ಮಾತಾಡ್ತೇವೆ. I have done that. ನಾನು ಅದನ್ನು ಮಾಡಿದ್ದೇನೆ. When people spoke something negative about me, I did not like them. I hated them. ಯಾರಾದರೂ ನನ್ನ ವಿಷಯದಲ್ಲಿ ತಪ್ಪಾದ ರೀತಿಯಲ್ಲಿ ಮಾತನಾಡುವುದಾದರೆ ಅದಕ್ಕೆ ನಾನು ವಿರುದ್ಧವಾಗಿ ನಾನು ಅದೇ ರೀತಿಯಲ್ಲಿ ಮಾತನಾಡುವುದು. The only way we can know the love of God is through Lord Jesus Christ. ನಾವು ಯಾವ ರೀತಿಯಲ್ಲಿ ದೇವರ ಪ್ರೀತಿಯನ್ನು ಕಂಡುಕೊಳ್ಳಬಹುದೆಂದರೆ ಅದು ಯೇಸು ಕ್ರಿಸ್ತನ ಮೂಲಕ ಮಾತ್ರವೇ. The Bible says ಸತ್ಯವೇದವು ಹೇಳುತ್ತದೆ God is love. ದೇವರು ಪ್ರೀತಿಮಯನು ಎಂಬುದಾಗಿ. Amen. 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 And now this love was born on earth through Mary. ಈಗ ಏನಾಗಿದೆ ಅಂದರೆ ಈ ಪ್ರೀತಿಯು ಭೂಮಿಯಲ್ಲಿ ಮರಿಯಳ ಮೂಲಕ ಹುಟ್ಟಿತು. Amen. Amen. The love of God was in this little baby born on that day of Christmas. ಈ ಒಂದು ದೇವರ ಪ್ರೀತಿ ಪುಟ್ಟ ಯೇಸು ಕ್ರಿಸ್ತನ ಮೂಲಕ ಈ ಭೂಮಿಗೆ ಇಳಿದು ಬಂದಾತನಾಗಿತ್ತು. Amen. Amen. And this child began to grow and grow and grow. ಹಾಗೆ ಮಗುವು ಬೆಳೆಯುತ್ತಾ ಬೆಳೆಯುತ್ತಾ ಬಂತು. Luke chapter 2 verse 52 says. ಲೂಕ 2ನೇ ಅಧ್ಯಾಯ 52ನೇ ವಚನ ಹೀಗೆ ಹೇಳುತ್ತದೆ. Someone can read it. ಯಾರಾದರೂ ಸಿಕ್ಕಿದವರು ಓದಬಹುದು. Anyone who gets first can read it. Luke chapter 2 verse 52. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯನ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. Amen. Jesus began to grow. ಈಗ ನೋಡಿ ಯೇಸು ಕ್ರಿಸ್ತನು ಬೆಳೆಯಲು ಆರಂಭಿಸಿದನು. Hallelujah. Hallelujah. And now the time came that he has to be presented to the world. ಈಗ ಒಂದು ಸಮಯ ಬಂತು ಆತನ ಲೋಕಕ್ಕೆ ಪರಿಚಯ ಆಗಲಿಕ್ಕೆ. Okay, when Jesus began his ministry, he began to do so many healings. So many miracles he began to do. ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಪ್ರಾರಂಭಿಸಿದಾಗ ಅನೇಕ ರೀತಿಯ ಅದ್ಭುತ ಕಾರ್ಯಗಳನ್ನು ಅನೇಕ ರೀತಿಯ ಸ್ವಸ್ಥತ ಕಾರ್ಯಗಳನ್ನು ಆತನು ಮಾಡತೊಡಗಿದನು. Christmas is every day, my friends. ಕ್ರಿಸ್ಮಸ್ ಎಂಬುದೇನೆಂದರೆ ಅದು ಪ್ರತಿ ನಿತ್ಯವೂ ಇರುವಂತದ್ದು ನನ್ನ ಸ್ನೇಹಿತರೆ. Jesus was born on that day, on the Christmas day. ಯೇಸು ಕ್ರಿಸ್ತನು ಆ ಕ್ರಿಸ್ಮಸ್ ದಿನದಂದು ಹುಟ್ಟಿದಾಗಿರಬಹುದು. But the real Christmas started when he started doing the ministry. ಆದರೆ ನಿಜವಾದ ಕ್ರಿಸ್ಮಸ್ ಯಾವಾಗ ಪ್ರಾರಂಭವಾಯಿತೆಂದರೆ ಆತನು ಯಾವಾಗ ಆತನ ಸೇವೆಯನ್ನು ಪ್ರಾರಂಭಿಸಿದನು ಆವಾಗ. Amen. Amen. When the blind began to see. ಯಾವಾಗ ಒಂದು ಕುರುಡನು ಕಣ್ಣು ಕಾಣಿತು. That was the Christmas day. ಆಗ ಅದು ಕ್ರಿಸ್ಮಸ್ ನ When the ದಿನವಾಯಿತು. leper got healed, that was the Christmas day. ಯಾವಾಗ ಒಂದು ಸ್ವಸ್ಥನಾಗಿ ಆತನ ಸ್ವಸ್ಥತೆ ಹೊಂದಿದನು, ಕುಷ್ಠರೋಗಿಯು ಸ್ವಸ್ಥತೆ ಹೊಂದಿದನು, ಆಗ ಕ್ರಿಸ್ಮಸ್ ಆಗಿತ್ತು. When he raised the people from the dead, that was the Christmas day. ಯಾವಾಗ ಸತ್ತವರನ್ನು ಎಬ್ಬಿಸಿದ ಆತನಾದನು, ಅದು ದಿನ ಕ್ರಿಸ್ಮಸ್ ಎಂಬುದಾಗಿತ್ತು. Amen. Amen. Whenever a miracle happens in our life, that is a day of Christmas for us. ಯಾವಾಗೆಲ್ಲ ನಮ್ಮ ಜೀವಿತದಲ್ಲಿ ಅದ್ಭುತವಾಗುತ್ತದೋ ಆ ಎಲ್ಲಾ ದಿನಗಳು ಕ್ರಿಸ್ಮಸ್ ದಿನವಾಗಿದೆ. The Christmas day is the beginning of the miracles. ಈ ಕ್ರಿಸ್ಮಸ್ ದಿನ ಹೇಗೆಂದರೆ ಒಂದು ಅದ್ಭುತ ಕಾರ್ಯಗಳ ಪ್ರಾರಂಭಿಸುವಿಕೆ ಆ ಕ್ರಿಸ್ಮಸ್ ದಿನವಾಗಿದೆ. God sent His love, okay, to show His love. So Jesus began to do out of, whenever Jesus
amount of love. ಆತನು ಯಾವ ರೀತಿಯಲ್ಲಿ ಪ್ರೀತಿಯಿಂದ ತನ್ನ ಮಕ್ಕಳನ್ನು ನೋಡಿದರೆಂದರೆ ಯಾವುದೆಲ್ಲ ಸಮಯದಲ್ಲಿ ಸ್ವಸ್ಥತೆ ಬೇಕೆಂಬುದಾಗಿ ಕಾಣಿತು ಎಲ್ಲವನ್ನು ಪ್ರೀತಿಯಿಂದ ಮಾಡುವ ಆತನಾದನು. Hallelujah. Hallelujah. The Bible says Jesus was moved with compassion. ಯೇಸು ಸ್ವಾಮಿ ಸತ್ಯವೇದ ಹೇಳ್ತದೆ, ಯೇಸು ಸ್ವಾಮಿ ತುಂಬಾ ಪ್ರೀತಿಮಯನು ಕರುಣೆಯುಳ್ಳ ಆತನಾಗಿದ್ದರು. We will go to that. Mark chapter 6 verse 34. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 34ರ ವಚನದ ಕಡೆಗೆ ನಮ್ಮ ಗಮನವನ್ನು ಹಾಯಿಸುವವರಾದ. Mark chapter 6 verse 34. Someone can read this. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದರು. Amen. ಆಮೆನ್. Remember that when Jesus had compassion, he began to teach to the people. ಯಾವಾಗ ಯೇಸು ಸ್ವಾಮಿ ಕರುಣೆಯುಳ್ಳ ಆತನಾಗಿದ್ದನು, ಪ್ರೀತಿಮಯವುಳ್ಳ ಆತನಾಗಿದ್ದನು, ಆತನು ಇತರ ಜನರಿಗೆ ಕೂಡ ಅದನ್ನೇ ಆತನು ಕಲಿಸುವ When he ಆತನಾಗಿದ್ದನು. began to teach, people were liberated by his teaching. ಯಾವಾಗೆಲ್ಲ ಆತನು ಕಲಿಸುವ ಆತನಾಗಿದ್ದನು, ಜನರು ಅದನ್ನು ಕೇಳುವ ಆತರಾದರು, People were liberated. ಅದರಂತೆ ನಡೆಯುವವರಾದರು. When you receive the word of God and you are liberated, that is a Christmas day, my dear friends. ಯಾವಾಗ ನೀವು ಅದನ್ನು ಹೊಂದಿಕೊಳ್ಳುತ್ತೀರೋ, ಕ್ರಿಸ್ತನ ವಾಕ್ಯವನ್ನು, ಕ್ರಿಸ್ತನ ಪ್ರೀತಿಯನ್ನು, ಆಗ ನೀವು ಕ್ರಿಸ್ಮಸ್ ಅನ್ನು ಆಚರಿಸುವಂತದಾಗಿದೆ. It's time has come, dear friends, that we really need to understand who Jesus is. ಸಮಯ ಬಂದಿದೆ ಸ್ನೇಹಿತರೆ, ನಾವು ನಿಜವಾದ ಕ್ರಿಸ್ಮಸ್ನ ಅರ್ಥವನ್ನು ತಿಳಿಯುವವರಾಗಬೇಕು. We need to understand Jesus. ನಾವು ಯೇಸು ಕ್ರಿಸ್ತನನ್ನು ಅರಿಯುವವರಾಗಬೇಕು. Hallelujah. Hallelujah. The world, there is so much of problems. ಈ ಒಂದು ಭೂಮಿಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದೆ. Hallelujah. But only one person can solve that problems is Jesus Christ. ಈ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಆದಂತ ಸೊಲ್ಯೂಷನ್ ಆಗಿರುವಂತಹ ಯೇಸು ಕ್ರಿಸ್ತನು ಮಾತ್ರ. Amen. 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 Everywhere there are problems, my friends. ನಾವು ನೋಡುವ ಪ್ರತಿಯೊಂದು ಸುತ್ತಮುತ್ತಲಿನ ಅನೇಕ ರೀತಿಯ ಸಮಸ್ಯೆಗಳು, ಅನೇಕ ರೀತಿಯ ಹೋರಾಟಗಳನ್ನು ನಾವು ಕಾಣುತ್ತೇವೆ. Good that we celebrate Christmas. ಒಳ್ಳೆಯದು ನಾವು ಕ್ರಿಸ್ಮಸ್ ಅನ್ನು ಆಚರಿಸುವುದು. But if you don't take Jesus to others, Christmas of is of no use, my dear friends. ಆದರೆ ನಾವು To you. ಯೇಸು ಕ್ರಿಸ್ತನು ಕೇವಲ ನಿಮ್ಮ ಜೀವಿತದಲ್ಲಿ ಇರುವುದು ಮಾತ್ರವಲ್ಲ, ನಿಮ್ಮ ಜೀವಿತದ ನಿಯಂತ್ರಣವನ್ನು ಕೂಡ ಯೇಸು ಸ್ವಾಮಿ ಮಾಡುವ ಆತನಾಗಿದ್ದಾನೆ. Amen. ಆಮೆನ್. Every day is a Christmas. ಪ್ರತಿ ದಿನವೂ ಕ್ರಿಸ್ಮಸ್ ಆಗಿದೆ. But one day in a year is a special day for us. ಆದರೆ ಇಡೀ ವರ್ಷದಲ್ಲಿ ಒಂದು ದಿನವು ಅದು ತುಂಬಾ ಬೆಲೆಯುಳ್ಳದು, We ಪ್ರಾಮುಖ್ಯವಾಗಿದೆ. will celebrate Jesus. ನಾವು ಯೇಸು ಕ್ರಿಸ್ತನನ್ನು ಸಂಭ್ರಮಿಸುತ್ತೇವೆ. We will, worship Jesus. ನಾವು ಯೇಸು ಕ್ರಿಸ್ತನನ್ನು ಆರಾಧಿಸುತ್ತೇವೆ. We will remember his birth. ಆತನ ಜನನವನ್ನು ನಾವು ನೆನಪು ಮಾಡಿಕೊಂಡು ಆತನು ಬೆಳೆದು ನಿಂತು ನಿಮ್ಮೊಂದಿಗೆ ಮಾತನಾಡುವ ಆತನಾಗಿರಬೇಕು. Romans chapter 8 verse 14 says, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ, they that are led by the Spirit, or they that are led by the Spirit of Christ are the sons of God. ಯಾರೆಲ್ಲರೂ ಕರ್ತನ ಆತ್ಮನ ಮೂಲಕ ನಡೆಸಲ್ಪಡುತ್ತಾರೋ ಅವರೆಲ್ಲರೂ ಕೂಡ ಕ್ರಿಸ್ತನ ಮಕ್ಕಳಾಗಿದ್ದಾರೆ ಎಂಬುದಾಗಿ. Amen. ಆಮೆನ್. Amen, friends. You need to understand that we have to measure in Christ. ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು, ನಾವು ಯೇಸು ಕ್ರಿಸ್ತನಲ್ಲಿ ಬೆಳೆದು ನಿಲ್ಲುವವರಾಗಬೇಕು. Your life should be a celebration every day. ನಿಮ್ಮೆಲ್ಲರ ಜೀವಿತ ಯೇಸು ಕ್ರಿಸ್ತನಲ್ಲಿ ಸಂಭ್ರಮವುಳ್ಳ ದಿನವಾಗಿ ಮಾರ್ಪಡಬೇಕು. Amen. ಆಮೆನ್. Not just once in a while you get a problem and you remember Jesus. No. Every day your problem should be solved. Every day somebody who is close to you in his problem should be solved through you. ಕೇವಲ ಸಮಸ್ಯೆಗಳು ಬಂದಾಗ ಮಾತ್ರ ಕರ್ತನ ಬಳಿಗೆ ಬಂದು ಸಮಸ್ಯೆಗಳನ್ನು ಹೇಳಿ ಪರಿಹಾರ ಪಡೆದುಕೊಳ್ಳುವುದಲ್ಲ. ಪ್ರತಿ ದಿನವೂ ಕರ್ತನೊಂದಿಗೆ ಒಂದಾಗಿ ನಿಂತು ಆತನೊಂದಿಗೆ ನಡೆಯುವವರು ನೀವಾಗಬೇಕು. Amen. ಆಮೆನ್. Today let's dedicate our lives for Jesus. ಇವತ್ತು ನಮ್ಮ ಜೀವಿತವನ್ನು ನಮ್ಮ ಯೇಸು ಕ್ರಿಸ್ತನಿಗೆ ಸಮರ್ಪಿಸುವವರು ನಾವು. We will live for Jesus. ನಾವು ಯೇಸು ಕ್ರಿಸ್ತನಿಗಾಗಿ We ಜೀವಿಸುವವರು. will serve Jesus. ನಾವು ಯೇಸು ಕ್ರಿಸ್ತನಿಗಾಗಿ ಸೇವೆ ಮಾಡುವವರು. We will take the love of Jesus to others. ಯೇಸು ಕ್ರಿಸ್ತ ಕೊಟ್ಟಿರುವಂತಹ ಪ್ರೀತಿಯನ್ನು ಇತರರಿಗೆ ಕೊಡುವವರು ನಾವಾಗುವ. Amen. Amen. I will show you a couple of verses and I'm going to close. I'm not going to take much time, but this is very, very important. ನಾನು ಒಂದು 2 ವಚನಗಳನ್ನು ಮಾತನಾಡಿ ನಾನು ಮುಗಿಸಿ ಹೋಗ್ತೇನೆ. ನಾನು ಜಾಸ್ತಿ ಅದರ ಕುರಿತು ಮಾಡುವಂತಿಲ್ಲ. Because today is a Christmas day, okay, we cannot preach long. ಇವತ್ತು ಕ್ರಿಸ್ಮಸ್ ದಿನವಾಗಿದೆ, ಹೆಚ್ಚಿನಾದಂತ ವಾಕ್ಯವನ್ನು ಹೇಳಲಿಕ್ಕೆ ಅಲ್ಲ. Do you know when Jesus has to be born? ನಿಮಗೆಲ್ಲರಿಗೂ ತಿಳಿದಿದೆಯಾ ಎಲ್ಲಿ ಯೇಸು ಕ್ರಿಸ್ತನು ಜನಿಸಬೇಕಾಗಿತ್ತು? I will tell you. ನಾನು ಹೇಳುತ್ತೇನೆ. Turn your
your Bibles. ನಿಮ್ಮ ಸತ್ಯವೇದದ ಪುಟಗಳನ್ನು ತಿಳಿಸಿ. Romans chapter 8, verse 28. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. I was going through a lot of problems and challenges, in my life. ಏನಂದ್ರೆ I was going through a lot of challenges in my life. ನಾನು ನನ್ನ ಜೀವಿತದಲ್ಲಿ ಅನೇಕ ರೀತಿಯ ಹೋರಾಟಗಳಿಂದ ಹಾದು ಬರುವಂತೆ That time I was questioning the Lord with many questions. ನಾನು ಅನೇಕ ರೀತಿಯ ಪ್ರಶ್ನೆಗಳಿಂದ ನನ್ನ ಕರ್ತನನ್ನು ನಾನು ಕೇಳುವಾತನಾಗಿದ್ದೆ. That time the Lord spoke divinely to me. ಆತನು ಪರಿಶುದ್ಧಾತ್ಮನಿಂದ ನನ್ನೊಂದಿಗೆ ಮಾತನಾಡುವಾತನಾಗಿದ್ದ. Can someone read Romans chapter 28? ಯಾರಾದರೂ Amen. Listen to this very carefully. The Bible says, ಇದನ್ನು ಗಮನವಿಟ್ಟು ಕೇಳುವವರಾಗಿ when you are going through challenges, everything will work for our own good. ನಾವು ಒಂದು ಹೋರಾಟದ ಸಂದರ್ಭದಲ್ಲಿ ಹೋಗುತ್ತಿರುವಾಗ ಅನೇಕ ಕಾರ್ಯಗಳಿಗೆ ವಿರೋಧವಾಗಿ ಬರುವಂತದ್ದಾಗಿದೆ. But if you read it further, ಆದರೆ ನೀವು ಮುಂದೆ ಓದುವುದಾದರೆ it's very beautiful, my dear friends. ಅದು ತುಂಬಾ ಚಂದವಾಗಿ ಬರೆದಿದೆ. We will read it. I want the pastor to read Romans chapter 8, verse 29. Romans chapter 8, verse 29. Amen. Amen. Listen to this very carefully. ಗಮನವಿಟ್ಟು ಕೇಳಿ. Why Jesus came? ಯಾಕಾಗಿ ಯೇಸು ಸ್ವಾಮಿ ಬಂದರು? Many people preach, okay, he came, to sacrifice himself. That is true. That is correct. 100% correct. ನಾವು ಓದುತ್ತೇವೆ ಆತನು ನಮಗಾಗಿ ಬಲಿಯಾಗಿ ಕೊಡಲಿಕ್ಕೆ ಆತನು ಬಂದನೆಂಬುದಾಗಿ. But when we receive Jesus, ಆದರೆ ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸುವಾಗ God begins to work in our lives. ದೇವರು ನಮ್ಮ ಜೀವಿತದಲ್ಲಿ ನಡೆಸುವ ಆತನ ಕಾರ್ಯಗಳನ್ನು ಮಾಡುವಾಗ, Especially in the times of challenges, God begins to work in our lives. ಇನ್ನು ಹೆಚ್ಚಾದ ಸಮಯ ಯಾವುದಾದರೆ ಹೋರಾಟದ ಸಮಯದಲ್ಲಿ ಕರ್ತನು ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. When we are going through some challenges, of course, God will do a miracle. ನಾವು ಹೋಗುವಂತ ಅನೇಕ ರೀತಿಯ ಹೋರಾಟದ ಸಂದರ್ಭದಲ್ಲಿ ಕರ್ತನು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವ. Sometimes He will, not do. Sometimes He will not do. ಕೆಲವು ಸಂದರ್ಭಗಳಲ್ಲಿ ಆತನು ಏನೂ ಮಾಡುವುದಿಲ್ಲ. He will make us to wait. ಆತನು ನಮಗೆ ಕಾಯಲಿಕ್ಕೆ ಹೇಳುವಾತನಾಗಿದ್ದಾನೆ, ಕಾಯಿಸುವಾತನಾಗಿದ್ದಾನೆ. When we are waiting, that is the time the true nature which is in us comes out. ನಾವು ಕಾಯುವಾಗಲೇ ನಮ್ಮ ಒಳಗಿರುವ ನಿಜ ಸ್ವರೂಪವು ಹೊರಗೆ ಬರುವಂತದ್ದಾಗಿದೆ. Amen. ಆಮೆನ್. Let's check our lives, my friends. When I was going through a lot of challenges, ನಾನು ಅನೇಕ ರೀತಿಯ ಸವಾಲುಗಳಿಗೆ ನನ್ನ ಜೀವನದಲ್ಲಿ ಹಾದು ಹೋಗುತ್ತಿರುವಾಗ when someone is to say something to me, ಯಾರಾದರೂ ನನಗೆ ಏನಾದರೂ ಹೇಳಿದರೆ I used to get so angry. ನನಗೆ ತುಂಬಾ ಕೋಪ ಬರುತ್ತಿತ್ತು. Hallelujah. ಆಮೆನ್. Are you there, friends? Okay, when everything is fine, okay, you will smile. ಎಲ್ಲವೂ ಚಂದವಾಗಿರುವಾಗ ಸುಖವಾಗಿರುವಾಗ ನೀವು ನಗುತ್ತಾ ಇರ್ತೀರಿ. Your health is fine, you are fine. ನಿಮ್ಮ ಆರೋಗ್ಯ ಒಳ್ಳೆಯದಾಗಿರುವಾಗ ನಗುತ್ತಾ ಇರ್ತೀರಿ. Children are fine, you are fine. ನಿಮ್ಮ ಮಕ್ಕಳ ಆರೋಗ್ಯದಿಂದ ಒಳ್ಳೆಯದಿರುವಾಗ ನೀವು ನಗುತ್ತಾ ಇರ್ತೀರಿ. Your bank is full, you are fine. Your bank account is full, you are fine. ನಿಮ್ಮ ಬ್ಯಾಂಕ್ ಅಕೌಂಟ್ ಫುಲ್ ನಂಬರ್ಸ್ ಅಲ್ಲಿರುವಾಗ ನೀವು ಖುಷಿಯಾಗಿರುತ್ತೀರಿ. You got good marks in examination, you are fine. ನಿಮಗೆ ಒಳ್ಳೆಯ ಮಾರ್ಕ್ಸ್ ಗಳು ಬಂದಿರುವುದಾದರೆ ನೀವು ಖುಷಿಯಾಗಿರುತ್ತೀರಿ. You got a good job, it's fine. ನಿಮಗೆ ಒಳ್ಳೆಯ ಕೆಲಸ ಒದಗಿಸಿದರೆ ಖುಷಿಯಾಗಿರುತ್ತೀರಿ. But when everything is going wrong, ಆದರೆ ಎಲ್ಲವೂ ಒಂದು ನೆಗೆಟಿವ್ ರೀತಿಯಲ್ಲಿ ಹೋಗುತ್ತಿರುವಾಗ ತಪ್ಪಾದ ರೀತಿಯಲ್ಲಿ somebody says something to you. ಯಾರಾದರೂ ಒಂದು ಮಾತು ಹೇಳಿದರೆ, Someone does something against you. ಯಾರಾದರೂ ಏನಾದ ಕಾರ್ಯಗಳು That is the time our true nature comes out. ಆದರೆ ನಮ್ಮ ನಿಜವಾದ ಬಣ್ಣ ಹೊರಗೆ ಬರುವಾಗ, That is the time our true nature comes out. ಆದರೆ ನಮ್ಮ ನಿಜವಾದ ಸ್ವಭಾವ ಹೊರಗೆ Hallelujah. ಬರುತ್ತದೆ. Of course we were sinners. ಹೌದು, ನಾವು ಪಾಪಿಗಳಾಗಿದ್ದೇವೆ. We received Jesus. ನಾವು ದೇವರನ್ನು ನೋಡಿದ್ದೇವೆ. But our nature, the human nature is still there. ಆದರೂ ಕೂಡ ಮನುಷ್ಯ ಸ್ವಭಾವವು ನಮ್ಮ ಒಳಗೆ ಇರುವಂತೆ. We have still the human nature. ನಮ್ಮ ಒಳಗೆ ಇರುವಂತದ್ದು ಮನುಷ್ಯ ಸ್ವಭಾವವೇ. Hallelujah. Hallelujah. But the Bible says, ಸತ್ಯವೇದ ಹೇಳುತ್ತದೆ, God
ಒಬ್ಬ ಆತನು ಕನ್ಫರ್ಮ್ ಮಾಡಿ ನೋಡ್ತಿದ್ದಾನೆ ಆ ನಮ್ಮೊಳಗೆ ಇರುವಂತಹ ಯೇಸು ಕ್ರಿಸ್ತನ ಸ್ವಭಾವವೇ ಆಗಿದೆ ಎಂಬುದಾಗಿ. Hallelujah. Hallelujah. When someone sees Brother Vinod, they should say, I met Jesus today. ಯಾರಾದರೂ ನನ್ನನ್ನು ನೋಡುತ್ತಾದರೆ ಹೇಳಬೇಕು, ಹೌದು ಆತನು ಯೇಸು ಕ್ರಿಸ್ತನನ್ನು ಸಂಧಿಸಿದ ಆತನಾಗಿದ್ದಾನೆ. When someone meets Tanish, they should say, I met Jesus today. ಯಾರಾದರೂ ತನಿಷ್ಕನು ಸಿಕ್ಕುತ್ತಾದರೆ ಹೇಳಬೇಕು, ಹೌದು ನಾನು ಯೇಸು ಕ್ರಿಸ್ತನನ್ನು ಸಿಕ್ಕಿ ಬಂದೆ ಎಂಬುದಾಗಿ. Amen. Amen. Can we give the testimony today, my dear friends? ನೀವು ನಿಮ್ಮ ಸಾಕ್ಷಿಯನ್ನು ಇರುವವರಾಗಿದ್ದೀರಾ. Hallelujah. Hallelujah. You, when somebody meets you, they should say, I met that sister, but today I met Jesus. I felt as if when I met that sister, I met Jesus. Hallelujah. ಯಾರಾದರೂ ನಿಮಗೆ ಸಿಕ್ಕುತ್ತಾದರೆ, ಯಾರಾದರೂ ನಿಮ್ಮನ್ನು ಸಂಧಿಸಿ ಹೋಗುತ್ತಾದರೆ ಅವರು ಹೇಳಬೇಕು, ನಾನು ಯೇಸು ಕ್ರಿಸ್ತನನ್ನು ಕಂಡೆ, ನಾನು ಯೇಸು ಕ್ರಿಸ್ತನನ್ನು ಸಂಧಿಸಿದೆ, ನಾನು ನೋಡಿದೆ ಎಂಬುದಾಗಿ. Amen. Amen. Are you there, friends? ನೀವೆಲ್ಲರೂ ಇದ್ದೀರಾ? By next year, you should have this testimony. ಮುಂದಿನ ವರ್ಷದೊಳಗೆ ಈ ಒಂದು ರೀತಿಯ ಸಾಕ್ಷಿ ನಿಮ್ಮೆಲ್ಲರಲ್ಲಿ ಇರಬೇಕು. Hallelujah. 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 It's not easy to be like Jesus. ಸುಲಭವಲ್ಲ ಯೇಸು ಕ್ರಿಸ್ತನ Celebrating Jesus Christmas, beautiful. ಯೇಸು ಕ್ರಿಸ್ತನ ಕ್ರಿಸ್ಮಸ್ ಅನ್ನು ಸಮರ್ಪಿಸುವುದು ಸುಲಭ. But you have to carry Christmas with you. ಆದರೆ ಆ ಕ್ರಿಸ್ಮಸ್ ಅನ್ನು ನಿಮ್ಮೊಂದಿಗೆ ನೀವು ಹೊತ್ತುಕೊಂಡು ನಡೆಯುವವರಾಗಬೇಕು. Listen to me, I will tell you something very important. ನೀವು ನನ್ನನ್ನು ಕೇಳುವವರಾಗಿ ತುಂಬಾ ಮುಖ್ಯವಾದದ್ದು ಹೇಳುತ್ತೇನೆ. If you are conformed to the image of Jesus Christ, ನೀವು ಯೇಸು ಕ್ರಿಸ್ತನ ಸ್ವಭಾವವನ್ನು ಹೊಂದಿದವರಾಗಿದ್ದರೆ, as you begin to move, ನೀವು ಹೋಗುವ ದಾರಿಗಳಲ್ಲಿ, as you meet people, ನೀವು ಮನುಷ್ಯರನ್ನು ಸಂಧಿಸುವಾಗ people will recognize that. ಮನುಷ್ಯರು ನಿಮ್ಮಲ್ಲಿ ಕರ್ತನನ್ನು ಕಾಣುವವರಾಗುತ್ತಾರೆ. When you open your mouth, ನಿಮ್ಮ ಬಾಯಿಗಳನ್ನು ತೆರೆಯುವಾಗ love will flow. ನಿಮ್ಮ ಪ್ರೀತಿಯ ಸ್ವರಗಳು ನಿಮ್ಮ ಬಾಯಿಯಲ್ಲಿ When you look at them, ನೀವು ಅವರನ್ನು ನೋಡುವಾಗ your compassionate look, ಆ ಕರುಣೆ ಉಳ್ಳ ಒಂದು ನೋಟ ನಿಮ್ಮದಾಗಿರುತ್ತದೆ. people will feel Jesus through you. ನಿಮ್ಮ ಮೂಲಕ ಜನರು ಯೇಸು ಕ್ರಿಸ್ತನನ್ನು ಅನುಭವಿಸುವವರಾಗುತ್ತಾರೆ. Hallelujah. 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 That is true Christmas, dear friends. ಇದು ನಿಜವಾದ ಕ್ರಿಸ್ಮಸ್ ಡೇ. Hallelujah. Hallelujah. I'll put you one more scripture to you. One more scripture, I'm going to show it to you. ಇನ್ನೊಂದು ವಾಕ್ಯವನ್ನು ನಾವು I think ಓದುವವರಾಗಿದ್ದೇವೆ. if I'm not wrong, let's turn our Bibles to Galatians chapter 4, verse 19. ಗಲಾತ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದ ಕಡೆಗೆ ನಾವು Galatians chapter 4, verse 19. ಗಲಾತ್ಯ 4:19. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿಳಿದು ಪ್ರಸವ ವೇದನೆ ಪಡುತ್ತೇನೆ. Amen. Amen. Hallelujah. Hallelujah. Paul is saying, I am laboring and I'm praying for you. ಮಗನಿಗೆ ಹೇಳ್ತಾನೆ, ನಾನು ಪ್ರಸವ ವೇದನೆ ಪಡುತ್ತಿದ್ದೇನೆ ಎಂಬುದಾಗಿ. Hallelujah. Hallelujah. Paul is praying for the day angel Gabriel came and spoke to Mary. ಗಬ್ರಿಯೇಲನು ಬಂದು ಮರಿಯೊಳಗೆ ಮಾತನಾಡಿದಾಗ The Holy Spirit will come upon you. ಆ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು The ಬರುವಾಗ power of the power of God will overshadow you. ದೇವರ ಆತ್ಮನ ದೇವರ ಶಕ್ತಿ ನಿನ್ನನ್ನು And ಆವರಿಸುವಂತದ್ದಾಗಿದೆ. Christ will be formed inside you. ಕ್ರಿಸ್ತನು ನಿನ್ನೊಳಗೆ ಆವರಿಸುವಾತನಾಗಿದ್ದಾನೆ, ಆವರಿಸುವಾತನಾಗಿದ್ದಾನೆ. Pure and holy Jesus. ಶುದ್ಧನಾದ ಪರಿಶುದ್ಧನಾದ ಯೇಸು ಕ್ರಿಸ್ತನು ನಿನ್ನೊಳಗೆ. Today also God has sent His Holy Spirit. ಇವತ್ತು ಕೂಡ ಪರಿಶುದ್ಧಾತ್ಮನ ಯೇಸು ಕಳಿಸಿದಾತ. He has sent His power. ಆತನು ತನ್ನ ಶಕ್ತಿಯನ್ನು ಕಳಿಸಿದಾತನಾಗಿದ್ದಾನೆ. That mighty Holy Spirit will form Jesus in you. ಆ ಒಂದು ಪರಿಶುದ್ಧಾತ್ಮ ನಿಮ್ಮಲ್ಲಿ ಯೇಸು ಕ್ರಿಸ್ತನನ್ನು ಹೆಚ್ಚಾಗಿ ಮಾಡುವಂತದ್ದಾಗಿದೆ. Come on, let's all pray. Gently we'll pray. ಅವೆಲ್ಲರೂ ನಮ್ಮ ಮನಸ್ಸುಗಳನ್ನು ಬಿಚ್ಚಿ ನಾವು ಪ್ರಾರ್ಥನೆ Lord, ಮಾಡುತ್ತೇವೆ. Father, I want Jesus to be formed in me. ಪರಿಶುದ್ಧಾತ್ಮನೊಳಗೆ ವಾಸ ಮಾಡುವ ಆತನಾಗು. I want Jesus to be formed in me. ನೀ ನನ್ನೊಳಗೆ ವಾಸ ಮಾಡುವ ಆತನಾಗು. Father, Lord, Father, let Jesus be formed in me. ಅದೇ ಯೇಸುವೇ, ತಂದೆಯಾದ ದೇವರೇ, ಯೇಸು ನನ್ನೊಂದಿಗೆ ವಾಸ ಮಾಡುವ ಆತನಾಗು. Lord, let my nature become the nature of Jesus Christ. ನನ್ನಲ್ಲಿರುವ ಒಂದು ಸ್ವಭಾವವನ್ನು ಯೇಸು ಕ್ರಿಸ್ತನ ಸ್ವಭಾವ. Just like Jesus' nature, transform me like Jesus. ದೇವರೇ, ಯೇಸು ಕ್ರಿಸ್ತನಾಗಿ ನನ್ನ ಜೀವಿತವನ್ನು ಮಾರ್ಪಡಿಸುವ ಆತನಾಗು. Come on, pray for one more minute. ಎಲ್ಲರೂ ಮನಸ್ಫೂರ್ತಿ ಮಾಡಿ Thank you, Lord. Today I see ಇವತ್ತು ನಾನು ನೋಡ್ತೇನೆ I see the Holy Spirit working in your heart. ಪರಿಶುದ್ಧಾತ್ಮನ ಮನಸ್ಸಿನಲ್ಲಿ The Holy Spirit is working in your heart. ಪರಿಶುದ್ಧಾತ್ಮನ ಹೃದಯದೊಂದಿಗೆ ಮಾತನಾಡುವ The Lord is telling me,
ಪರಿಶುದ್ಧಾತ್ಮನು There ಹೇಳುತ್ತಿದ್ದಾರೆ, are some people who are wounded emotionally. The Lord is healing you. ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿರುವವರನ್ನು The Lord is touching you. The ಸ್ವಸ್ಥಗೊಳಿಸುವಾತನು. Lord is touching you. ಪರಿಶುದ್ಧಾತ್ಮನು ಮುಟ್ಟುವಾತನು. He is releasing you. ಪರಿಶುದ್ಧಾತ್ಮನು ಬಿಡುಗಡೆಗೊಳಿಸುವಾತನು. He is releasing you from all the past experiences you've been through. The Lord is releasing you. ಪರಿಶುದ್ಧಾತ್ಮ ಎಲ್ಲ ರೀತಿಯ ಹಳೆಯ ರೀತಿಯ ಯೋಚನೆಗಳಿಂದ ಬಿಡುಗಡೆಗೊಳಿಸುವಾತನಾಗಿದ್ದಾರೆ. Thank you, Lord. You're holding on to that bad experience. This is what happened to me. ನೀವೆಲ್ಲರೂ ಯಾರು ಅದನ್ನು ಹಿಡಿದುಕೊಂಡು ನಿಂತಿದ್ದೀರಿ. So now, Lord, let it go. Release it. ಬಿಟ್ಟುಕೊಡಿ ಅದನ್ನು. Release it. ಬಿಟ್ಟುಕೊಡಿ ಅದನ್ನು. Release the person who hurt you. ಯಾರು ನಿಮಗೆ ನೋವನ್ನು ಮಾಡಿದವರನ್ನು ಬಿಟ್ಟುಕೊಡುವಾತನಾಗಿ. Release that person. Whoever has hurt you, just release that person. ಯಾರನ್ನ ನಿಮಗೆ ನೋವನ್ನು ಮಾಡಿರುತ್ತಾರೋ ಅವರನ್ನು ಬಿಟ್ಟುಕೊಡುವಾತನಾಗಿ. Release that person. ಆ ಒಂದು ಮನುಷ್ಯನನ್ನು ಬಿಟ್ಟುಕೊಡುವಾತನಾಗಿ. Your breakthrough is coming, my friend. ನಿಮಗೆ ಒಂದು ರೀತಿಯ ಪಿತೃ ಬರುವಂತದಾಗಿದೆ. Your breakthrough is coming. ಪಿತೃ ಬರುವಂತದಾಗಿದೆ. Our Father, we thank you, Lord. ಪರಿಶುದ್ಧಾತ್ಮನಿಗೆ ಸ್ತೋತ್ರ. We ask of you in the name of Jesus. ನಿನ್ನ ಆತ್ಮದಿಂದ ನಾವು ಕೇಳುವವರಾಗಿದ್ದೇವೆ. Lord, as Jesus was formed in the womb of Mary, ಯೇಸು ಕ್ರಿಸ್ತನು ಮರಿಯಳ ಗರ್ಭದಲ್ಲಿ ಹುಟ್ಟಿದ ಹಾಗೆ and on the day of Christmas he was born, ಕ್ರಿಸ್ಮಸ್ ದಿನದಂದು ಹುಟ್ಟಿದಲ್ಲಿ ಹಾಗೆ let Jesus be formed in me. ಯೇಸು ಕ್ರಿಸ್ತನು ನಮ್ಮೆಲ್ಲರ ಹೃದಯಗಳಲ್ಲಿ ವಾಸ ಮಾಡುವಾತನಾಗಿ. Let Jesus be birthed in my nature. ಯೇಸು ಕ್ರಿಸ್ತ ನಮ್ಮ ಜೀವಿತದಲ್ಲಿ ನಡೆಯುವಾತನಾಗಲಿ. In the name of Jesus we pray, Abba Father. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕೇಳುವಾತನಾಗಿ. Lord, my nature is not good. ಕರ್ತನೇ, ನನ್ನ ಸ್ವಭಾವ ಒಳ್ಳೆಯದಿಲ್ಲ. Lord, change it. ಪರಿಶುದ್ಧಾತ್ಮನೇ ನನ್ನನ್ನು ಬದಲಾಯಿಸುವಾತನು. Make me humble like Jesus. ಪರಿಶುದ್ಧಾತ್ಮನೇ ದೀನವುಳ್ಳ ಸ್ವಭಾವವನ್ನು ಕೊಡುವಾತನಾಗು. Help me to watch one another's feet, Lord. ಪರಿಶುದ್ಧಾತ್ಮನೇ ಒಬ್ಬರಿಗೊಬ್ಬರು ಕಾದುಕೊಳ್ಳುವಂತ ಮನಸ್ಸನ್ನು ನೀನು Help ಕೊಡುವಾತನಾಗು. me to serve one another, Lord. ಪರಿಶುದ್ಧಾತ್ಮನೇ ಒಬ್ಬರಿಗೊಬ್ಬರು ಸೇವೆಯನ್ನು ಮಾಡುವಾತನಾಗಿ ನಮ್ಮನ್ನು ಮಾರ್ಪಡಿಸು. Thank you, Lord. ಧನ್ಯವಾದ I ಯೇಸು. surrender my life to you. ನಮ್ಮ ಈ ಜೀವಿತದ ಕರುಗಳು In the ಒಪ್ಪಿಸಿಕೊಳ್ತೇವೆ. name of Jesus I pray. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುತ್ತೇನೆ ತಂದೆ. Amen. ಆಮೆನ್. Now I want to pray for you. ನಾನು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. Lord, I pray, Lord, those people whose miracles have been stopped for many years. ಯಾರೆಲ್ಲ ಜೀವನದ ಅದ್ಭುತ ಕಾರ್ಯಗಳು ಸ್ಥಗಿತಗೊಳಿಸಿದ್ದೇವೆ ಯೇಸುವೇ. Lord, I pray, Lord, release all those miracles, Lord. ಯೇಸುವೇ, ಎಲ್ಲಾ ರೀತಿಯ ಕಟ್ಟುಗಳಿಂದ ಎಲ್ಲಾ ರೀತಿಯ ಶೋಧನೆಗಳನ್ನು ಬಿಡಿಸುವಾತನಾಗು. Lord, release their breakthroughs, Lord. ಯೇಸುವೇ, ಎಲ್ಲಾ ರೀತಿಯ ಕಟ್ಟುಗಳಿಂದ ಬಿಡಿಸುವಾತನಾಗು. Lord, release their healing, Lord. ಅವರಿಗೆ ಒಂದು ಸ್ವಸ್ಥತೆಯನ್ನು ಬಿಡುಗಡೆಗೊಳಿಸುವಾತನಾಗು. Release their jobs, Lord. ಅಪ್ಪ ಅವರಿಗೆ ಇರುವಂತ ಕೆಲಸಗಳನ್ನು